ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಜಿನ್ ಓವರಾಗಿ ಡ್ರಿಂಕ್ಸ್ ಮಾಡಿರ್ತಾನೆ. ಶಿಯಾ ಬಂದು ಜಿನ್ನ ಸಂಭಾಳಿಸಿ ಮನೆಗೆ ಕರ್ಕೊಂಡು ಹೋಗಿರ್ತಾಳೆ. ಆವಾಗ ಚಾಯ್ ನೋಡಿ ಬೇಜಾರು ಮಾಡ್ಕೊಂಡಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಚಾಯ್ ನೋಡಿ ಫೀಲ್ ಮಾಡ್ತಾ ಇದ್ದಾನೆ. ಅವ್ನು ಶಿಯಾ ಹತ್ರ ಮಾತಾಡೋಣ ಅಂತ ಬಂದಿರ್ತಾನೆ. ಆದರೆ ಇಲ್ಲಿ ನಡೆಯೋದನ್ನ ನೋಡಿ ಇವನು ಟೆನ್ಷನ್ ಆಗಿ ಅಲ್ಲಿಂದ ಹೋಗಿರ್ತಾನೆ. ಜಿನ್ ಕರ್ಕೊಂಡು ಹೋಗಿ ಮಲಗಿಸೋದ್ರಲ್ಲಿ ಸಾಕಾಗುತ್ತೆ. ಜಿನ್ ಓವರಾಗಿ ಡ್ರಿಂಕ್ಸ್ ಮಾಡಿರೋದ್ರಿಂದ ಗೊತ್ತಿಲ್ಲದೆ ಶಿಯಾಗೆ ಹಾಗೆ ಕಿಸ್ ಮಾಡ್ತಾನೆ. ಅಲ್ಲಿಂದ ಹೋಗಿ ಶಿಯಾ ಕನ್ನಡಿಯಲ್ಲಿ ಅವಳನ್ನು ನೋಡ್ಕೊಂಡು ಮಾತಾಡ್ತಾ ಇದ್ದಾಳೆ. ನಾವಿಬ್ಬರು ಮಾಡ್ಕೊಂಡಿರೋದು ಫೇಕ್ ಆಗಿ ತಾನೆ, ಮತ್ತೇನಕ್ಕೆ ಜಿನ್ ಇಷ್ಟ ಆಗ್ತಾ ಇದ್ದಾನೆ ಅಂತಿರುವಾಗ ಇವಳು ಮನಸಾಕ್ಷಿ ಆನ್ಸರ್ ಮಾಡ್ತಾ ಇದೆ. ಆರಂಭದಲ್ಲಿ ಜನರ ನಂಬಿಸೋಕ್ಕೆ ಫೇಕ್ ಆಗಿ ಮಾಡಿದ್ರಿ, ಆದರೆ ಇವಾಗ ನಡೀತಿರೋದು ನೋಡಿದ್ರೆ ಆ ಥರ ಕಾಣಿಸ್ತಾ ಇಲ್ಲ. ಇವಾಗ ಇಬ್ರಿಗೂ ಒಬ್ರನ್ನೊಬ್ರು ಇಷ್ಟ ಆಗಿದೆ, ನೀನು ಜಿನ್ ಮ್ಯಾರೇಜ್ ಮಾಡ್ಕೊತೀರಾ ಅಂತ ರಿಫ್ಲೆಕ್ಸ್ ಹೇಳ್ತಾ ಇದೆ. ಶಿಯಾಗೆ ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ನಿದ್ದೆ ಮಾಡ್ತಿರೋ ಜಿನ್ಗೆ ಕಿಸ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಎದ್ದಿದೆ ಜಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಚಾಯುನ್ ಅಪ್ಪನಿಗೆ ಹೆಲ್ತ್ ಪ್ರಾಬ್ಲಮಿಂದ ಹಾಸ್ಪಿಟಲಲ್ಲಿದ್ದಾರೆ ಅಂತ. ಆ ಇನ್ಫಾರ್ಮೇಷನ್ ಸಿಕ್ಕಿದೆ ಅವರು ಫ್ರೆಂಡ್ ಅಪ್ಪ ಅಲ್ವಾ ಅಂತ ಜಿನ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಅಲ್ಲಿಗೆ ಬರೋ ಚಾಯುನ್ ಜಿನ್ ಹತ್ರ ಮಾತಾಡ್ಕೊಂಡೇ ಹೋಗ್ತಾನೆ. ಇಷ್ಟು ದಿನ ನಾನು ನಮ್ಮ ಅಪ್ಪನ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ, ಇನ್ಮೇಲೆ ಅವರಿಗೆ ಇಷ್ಟ ಆಗೋ ಥರ ಎಲ್ಲ ಮಾಡ್ತೀನಿ. ನಾನು ನಿನ್ನ ಹತ್ರ ಒಂದು ಕೇಳಬೇಕು, ನಿನ್ನ ಶಿಯಾ ಜೊತೆ ಒಟ್ಟಿಗೆ ಸ್ಟೇ ಮಾಡಿದ್ಯಾ? ನೀನು ಈ ಥರ ನಡ್ಕೊಳ್ಳೋದು ನೋಡಿದರೆ ಕೋಪ ಬರುತ್ತೆ. ಅದು ಯಾವ ಥರ ಫೀಲಿಂಗ್ಸ್ ಅಂತ ಗೊತ್ತಿಲ್ಲ. ಅವಳ ಫ್ರೆಂಡ್ಗಿಂತ ಮುಖ್ಯವಾದ ಪರ್ಸನ್, ಅವಳಿಗೇನಾದರೂ ಪ್ರಾಬ್ಲಮ್ ಬರದೆ ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀನಿ. ಇದನ್ನ ಕೇಳಿದೆ ಜಿನ್. ನಾನು ಶಿಯಾ ಜೊತೆ ಸ್ಟೇ ಮಾಡಿದ್ದು ಇಷ್ಟ ಆಗಿದೆ. ಅವಳಿಗೇನಾದರೂ ಪ್ರಾಬ್ಲಮ್ ಬರುತ್ತೆ ಅಂತ ನೀನು ಫೀಲ್ ಮಾಡಬೇಡ, ಅವಳನ್ನ ನಾನು ಸೇಫಾಗಿ ನೋಡ್ಕೊತೀನಿ. ಇಬ್ಬರು ಒಬ್ರಿಗೊಬ್ಬರು ಮಾತಾಡ್ತಾ ಇದ್ದಾರೆ. ಅಸ್ಟೆಂಟ್ಲಿ ಮೊಬೈಲ್ನ ನೋಡ್ತಾ ಇರುವಾಗ ಒಂದು ಪೋಸ್ಟ್ನ ನೋಡ್ತಾರೆ. ಶಿಯಾ ಮತ್ತು ಲಿನ್ ಇಬ್ಬರು ವರ್ಕೌಟ್ ಮಾಡ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲಿ ಟ್ರೈನರ್ಸ್ ಇದ್ದಾರೆ. ಈ ಪೋಸ್ಟ್ನ ನೋಡಿ ಅಸ್ಟೆಂಟ್ಲಿ ಸ್ಟ್ರೈಟಾಗಿ ಜಿನ್ ಆಫೀಸ್ ರೂಮಲ್ಲಿ ಕೂತಿರ್ತಾನೆ. ಜಿನ್ ಹತ್ರ ತೋರಿಸ್ತಾ ಇದ್ದಾರೆ. ನೀವೇ ನೋಡಿ, ಇವರಿಬ್ಬರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಬಿಡಬಾರ್ದು ಅಂತ ಇರುವಾಗ ಜಿನ್ ಅಲ್ಲಿವರೆಗೂ ಅವನು ಗಮನಿಸೇ ಇರಲ್ಲ ಅದರಲ್ಲಿ ಶಿಯಾ ಇದ್ದಾಳೆ ಅಂತ. ಹಾಗೆ ಫೋಟೋ ನೋಡ್ತಾ ಇರುವಾಗ ಫೋಟೋದಲ್ಲಿ ಶಿಯಾನ ಜಿನ್ ನೋಡ್ತಾನೆ. ಅಷ್ಟೇ ಇಬ್ಬರು ಅಲ್ಲಿಂದ ವೇಗವಾಗಿ ಫಾಸ್ಟಾಗಿ ಕಾರ್ನ ತಗೊಂಡು ಜಿಮ್ಗೆ ಹೋಗ್ತಾ ಇದ್ದಾರೆ. ಸ್ಪೀಡಲ್ಲಿ ಕಾರ್ ಬರ್ತಾ ಇದೆ. ಇದು ಗೊತ್ತಿಲ್ಲದೆ ಇಬ್ಬರು ಶಿಯಾ ಮತ್ತು ಲಿನ್ ಮಾತಾಡ್ತಾ ಇದ್ದಾರೆ. ಲಿನ್ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ. ಅದು ಜಿಮ್ಮಲ್ಲಿ ಹುಡುಗರು ಫಿಸಿಕ್ಸ್ ಹೇಗಿರುತ್ತೆ ಅಂತ ಅನಲೈಸ್ ಮಾಡೋ ಥರ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಇಬ್ಬರು ಮಾತಾಡ್ತಾ ಇರುವಾಗ ಅಸಿಸ್ಟೆಂಟ್ಲಿ ಮತ್ತು ಜಿನ್ ಬರ್ತಾರೆ. ಇವರಿಬ್ಬರನ್ನ ನೋಡಿ ಗಾಂಡೇರ್ಸೋಕ್ಕೆ ಅಂತ ಜಿನ್ ಮತ್ತು ಅಸಿಸ್ಟೆಂಟ್ಲಿ ಏನೇನೋ ವರ್ಕೌಟ್ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ಲಿನ್ ಅಲ್ಲಿರೋ ಟ್ರೈನರ್ಸ್ನ ಹೋಗೋಕ್ಕೆ ಹೇಳಿ ಅಲ್ಲಿಗೆ ಬರ್ತಾರೆ. ಲಿನ್ ಹತ್ರ ಅಸಿಸ್ಟೆಂಟ್ಲಿ ಹತ್ರ ಬರ್ತಾರೆ. ನನ್ನ ಸ್ಕ್ರಿಪ್ಟ್ನ ಕೆಲಸ ಅರ್ಧಕ್ಕೆ ನಿಮ್ಮಿಂದನೇ ನಿಲ್ತು ಅಂದಾಗ ಇಬ್ಬರು ಒಂದು ಪ್ಲಾನ್ ಮಾಡ್ತಾರೆ. ನಾನು ಗೇಮ್ಸಲ್ಲಿ ಎಲ್ಲರೂ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನ ಅನಲೈಸ್ ಮಾಡಬೇಕು ಅಂತಿದ್ದಾಗೆ ಇಬ್ಬರು ಫುಟ್ಬಾಲ್ ಮ್ಯಾಚ್ ನಡೆಯುತ್ತಿರೋ ಒಂದು ಸ್ಟೇಡಿಯಮ್ಗೆ ಕರ್ಕೊಂಡು ಹೋಗಿ ಸ್ಪೋರ್ಟ್ಸ್ ಪರ್ಸನ್ಸ್ನ ಅನಲೈಸ್ ಅಲ್ವಾ, ಇದನ್ನ ನೋಡಿ ಅನಲೈಸ್ ಮಾಡು ಗುಂಪಲ್ಲಿ ಕೂರಿಸ್ತಾರೆ. ಇಲ್ಲಿರೋದ್ರಲ್ಲಿ ಯಾರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಿರುವಾಗ ಯಾರೋ ಗೋಲ್ ಹಾಕಿದ್ದಾರೆ ಅಂತ ಶಿಯಾ ಮತ್ತು ಲಿನ್ ಎದ್ದು ನಿಂತು ಕೂಗ್ತಾ ಇದ್ದಾರೆ. ಆದರೆ ಇವರು ಟೀ ಶರ್ಟ್ ಹಾಕಿರೋದು ಆಪೋಸಿಟ್ ಟೀಮ್ದು. ಇವ್ರು ಹಿಂಗೆ ಮಾಡೋದ್ರಿಂದ ಅಲ್ಲಿರೋ ಆಡಿಯನ್ಸ್ ಎಲ್ಲ ಜಗಳ ಆಡ್ತಾ ಇದ್ದಾರೆ. ಹೆಂಗೆ ನೀವು ರೆಡ್ ಟೀ ಶರ್ಟ್ನ ಹಾಕ್ಕೊಂಡು ಹೆಂಗೆ ಬೇರೆ ಟೀಮ್ನ ಸಪೋರ್ಟ್ ಮಾಡಿದ್ರಿ, ಲಾಸ್ಟಲ್ಲಿ ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಲಾಸ್ಟಲ್ಲಿ ಅಸ್ಟೆಂಟ್ಲಿ ಹೆಂಗೋ ಕಾಪಾಡ್ತಾರೆ. ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಬರೋದ್ರಲ್ಲಿ ನೈಟೇ ಆಗುತ್ತೆ. ಲಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಅಲ್ಲಿ ಸೆಂಟಿಮೆಂಟಲಾಗಿ ಮಾತಾಡ್ತಾ ಇದ್ದಾರೆ. ಜಿನ್ ಹತ್ರ ಶಿಯಾ ಡೌಟ್ಸ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ನೀವೇನಕ್ಕೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ ಪಟ್ರಿ ಅಂತ ಗೊತ್ತಾಗ್ತಾ ಇಲ್ಲ. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ. ನಿಮ್ಮ ಜಾಗದಲ್ಲಿ ಯಾರಾದರೂ ಇದ್ದಿದ್ದರೆ ಈ ಥರ ಕಾಂಟ್ರಾಕ್ಟ್ ಎಂಗೇಜ್ಮೆಂಟ್ಗೆ ಸೈನ್ ಮಾಡ್ತಾ ಇರಲಿಲ್ಲ, ಸರಿನೂ ಅಂತ ಇರಲಿಲ್ಲ. ನಾವಿಬ್ಬರು ಮಾಡಿರೋದು ರಿಯಾಲಿಟಿ ಶೋನ ತುಂಬ ಜನ ನೋಡ್ತಾರೆ ಅಂತ ಗೊತ್ತು. ಹೆಂಗೆ ಧೈರ್ಯವಾಗಿರೋಕ್ಕಾಗುತ್ತೆ ಅಂತ ಕೇಳುವಾಗ ಜಿನ್ ಹೇಳ್ತಾನೆ, ನಾನು ನಿನಗೆ ಹೆಲ್ಪ್ ಮಾಡೋಣ ಅಂತಲೇ ಎಲ್ಲನೂ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ನಂಬಿಕೆ ಬಂತು, ಖಂಡಿತ ನಿನಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ ಮೇಲೆ ಶಿಯಾ, ನೀವು ನನ್ನ ಸೇವ್ ಮಾಡಿದ್ದಕ್ಕೆ ನಿಮ್ಮನ್ನ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ
ಕರ್ಕೊಂಡು ಹೋಗ್ತೀನಿ ಎಂದು ಜಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಲಿನ್ ಜೊತೆ ಮಾತಾಡ್ತಿರೋ ಲೀ ಏನೇನೋ ಹೇಳಿ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ನಾವಿಬ್ಬರು ಒಂದೇ ಥರ ಕಲರ್ ಡ್ರೆಸ್ ಹಾಕಿದ್ದೀವಿ ನೋಡು, ಜಾಸ್ತಿ ಕಪ್ಪಲ್ಸ್ ಈ ಥರ ಮ್ಯಾಚಿಂಗ್ ಡ್ರೆಸ್ನೇ ಹಾಕೋದು ಅನ್ನುವಾಗ ಲಿನ್ ಇದ್ದಳು, ಆ ಥರ ಏನೂ ಇಲ್ಲ, ಸ್ಟೇಡಿಯಮಲ್ಲಿ ತುಂಬ ಜನ ಹಾಕಿದ್ರು, ಹಾಗಿದ್ರೆ ಅದು ಹೇಗೆ ನಿಜ ಅಂತ ಕೇಳಿದಾಗ ಅಸ್ಟೆಂಟ್ಲಿ ಒಂದು ಕ್ರಾಸ್ ಕ್ವಶನ್ ಕೇಳ್ತಾರೆ. ಹಾಗಾದರೆ ಸ್ಟೇಡಿಯಮ್ನಲ್ಲಿ ನನಗೆ ಮ್ಯಾಚಿಂಗ್ ಆಗಿ ಡ್ರೆಸ್ ಹಾಕಿದ್ದು ಎಲ್ಲ ಹುಡುಗಿರಿಗೂ ಹೋಗಿ ಪ್ರಪೋಸ್ ಮಾಡಲ ಅಂದಾಗ ಇಷ್ಟೊತ್ತು ನೋಸ್ ಕಟ್ ಮಾಡೋ ಥರ ಮಾತಾಡ್ತಿದ್ದ ಲಿನ್ ಒಂಥರ ಕೋಪದಲ್ಲಿ ಆನ್ಸರ್ ಮಾಡ್ತಾಳೆ. ಹೆಂಗೆ ನೀವು ಈ ಥರ ಮಾತಾಡೋಕ್ಕಾಗತ್ತೆ, ನೀವು ಯಾವ ಹುಡುಗಿರಿಗೂ ಪ್ರಪೋಸ್ ಮಾಡೋದು ಬೇಕಾಗಿಲ್ಲ ಅಂತ ಜಲಸಾಗಿ ಮಾತಾಡ್ತಾ ಇದ್ದಾಳೆ. ಇದನ್ನ ಕೇಳಿ ಅಸ್ಟೆಂಟ್ಲಿಗೆ ಖುಷಿ ಆಗ್ತಾ ಇದೆ. ಜಿನ್ ಶಿಯಾ ಮ್ಯಾರೇಜ್ ರಿಜಿಸ್ಟರ್ ಮಾಡೋ ಆಫೀಸ್ಗೆ ಕರ್ಕೊಂಡು ಬಂದಿದ್ದಾಳೆ. ಆದರೆ ಅದು ಇವಾಗ ಕ್ಲೋಸ್ ಆಗಿದೆ ಅನ್ನೋದು ಜಿನ್ಗೆ ಮತ್ತು ಶಿಯಾಗೆ ಇಬ್ಬರಿಗೂ ಗೊತ್ತು. ಆದರೂ ಇಬ್ಬರು ರಿಜಿಸ್ಟರ್ ಮಾಡೋಣ ಅಂತ ಮಾತಾಡ್ತಾ ಇದ್ದಾರೆ. ಇವಾಗ ಮನೆಗೆ ಹೋಗೋಣ ಅಂತ ಜಿನ್ ಕೇಳಿದ್ರೆ ಬೇಡ ಅಂತಾಳೆ. ಯಾಕೆ ಅಂತ ಕೇಳಿದ್ರೆ ಇಲ್ಲೇ ಕೂತ್ಕೊಂಡು ನೈಟ್ ಫುಲ್ಲಾಗಿ ಮಾತಾಡೋಣ ಅಂತಾಳೆ. ಇಬ್ಬರು ಅಲ್ಲೇ ಕೂತ್ಕೊಂಡು ನೈಟ್ ಫುಲ್ಲಾಗಿ ಮಾತಾಡ್ತಾ ಇದ್ದಾರೆ. ಏನೇ ಆಗಲಿ ಬೆಳಗ್ಗೆ ಇಲ್ಲಿಂದ ಹೋಗುವಾಗ ಸರ್ಟಿಫಿಕೇಟ್ ತೊಗೊಂಡೇ ಹೋಗಬೇಕು ಅಂತ ಇವರು ಪ್ಲ್ಯಾನ್ ಆಗ್ತಾರೆ. ಇವರು ಪ್ಲ್ಯಾನ್ ಮಾಡಿದಾಗೆ ನೆಕ್ಸ್ಟ್ ಡೇನೇ ಆಫೀಸ್ ಓಪನ್ ಮಾಡುವಾಗಲೇ ಇವರೇ ಫಸ್ಟ್ ಕ್ಲೈಂಟ್ ಆಗಿ ಹೋಗಿದ್ದಾರೆ. ಶಿಯಾ ಆಸೆ ಪಟ್ಟಾಗೆ ರಿಜಿಸ್ಟರ್ ಮ್ಯಾರೇಜ್ನ ಸರ್ಟಿಫಿಕೇಟಿಂದ ಮನೆಗೆ ಬರ್ತಾರೆ. ಇವಾಗ ಜಿನ್ಗೂ ಶಿಯಾಗೂ ಮ್ಯಾರೇಜ್ ಆಯಿತು. ಮನೇಲಿ ಸರ್ಟಿಫಿಕೇಟ್ನ ಎಲ್ಲ ಇಡೋದು ಅಂತ ಫೀಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ನಮ್ಮಿಬ್ಬರಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಅಂತ ಇರೋದು ಇದೊಂದೇ ಪ್ರೂಫ್. ಇದನ್ನ ಮಿಸ್ ಮಾಡಿಕೊಂಡ್ರೆ ಆಮೇಲೆ ನಮ್ಮಿಬ್ಬರಿಗೆ ಮ್ಯಾರೇಜ್ ಆಗಿದೆ ಅಂತ ಪ್ರೂಫ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಅದನ್ನ ಸೇಫಾಗಿ ಎತ್ತಿಟ್ಕೋತಾರೆ. ಇದು ನನ್ನ ಹತ್ರನೇ ಇರಲಿ ಅಂತ ಜಿನ್ ಅಂತ ಹೇಳಿ ಶಿಯಾ ಎತ್ತಿಟ್ಕೊತಾಳೆ. ಜಿನ್ ಅಜ್ಜಿನ ಶಿಯಾನ ನೋಡಬೇಕು ಅಂದಾಗ ಜಿನ್ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಅಜ್ಜಿಗೆ ಶಿಯಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಜಿನ್ ಹಳೆ ಫೋಟೋಸ್ನ ತೋರಿಸಿ ಮಾತಾಡ್ತಾ ಇದ್ದಾರೆ. ಅರ್ಧದಲ್ಲೇ ಹರಿದಿರೋ ಫೋಟೋ ಇರುತ್ತೆ. ಆ ಫೋಟೋನ ನೋಡಿ ಇದು ಯಾಕೆ ಹಿಂಗೆ ಹರಿದಿದೆ ಅಂತ ಅಜ್ಜಿ ಹತ್ರ ಶಿಯಾ ಕೇಳುವಾಗ ಅಜ್ಜಿ ಹೇಳ್ತಾರೆ, ಜಿನ್ ಹುಟ್ಟಿದ ಸ್ವಲ್ಪ ದಿನದಲ್ಲೇ ಅವರಮ್ಮ ಬಿಟ್ಟೋದ್ಲು, ಕಂಪಲ್ ಮಾಡೇ ಅವಳಿಗೆ ಮದುವೆ ಮಾಡಿದ್ವಿ. ಆದರೆ ಇನ್ನೊಂದು ಕಾರಣ ಮಾತ್ರ ಜಿನ್ ಅಪ್ಪನ್ನ ಮ್ಯಾರೇಜ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಬೇರೆ ಒಬ್ಬರನ್ನೇ ಇಷ್ಟಪಡ್ತಾಯಿದ್ರು. ಇವಾಗ ಒಬ್ಬರೇ ಇದ್ದಾರಾ ಅಥವಾ ಆ ಪರ್ಸನ್ ಜೊತೆ ಮ್ಯಾರೇಜ್ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಕರೆಕ್ಟಾಗಿ ಅಜ್ಜಿ ಇದನ್ನ ಹೇಳುವಾಗ ಜಿನ್ ಒಳಗಡೆ ಬರ್ತಾನೆ. ಒಳಗಡೆ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಅವ್ರನ್ನ ತುಂಬ ವರ್ಷದ ನಂತರ ನೋಡ್ತಿರೋ ಜಿನ್ ಸಖತ್ ಗಾಂಡಾಗಿ ನೋಡ್ತಾರೆ. ನೀವು ಬರಬಾರ್ದು ಅಂತಲೇ ನಿಮ್ಮ ನಂಬರ್ನ ಸೇವ್ ಮಾಡಿಲ್ಲ, ಮತ್ತೇನಕ್ಕೆ ನನ್ನ ಹುಡ್ಕೊಂಡು ಬಂದಿದ್ದೀರಾ? ನೀವು ಅಪ್ಪನ ಡೈವರ್ಸ್ ಮಾಡಿ ಬೇರೆ ಒಬ್ಬರನ್ನ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಹೋದ್ರಿ ತಾನೆ, ಹಾಗಿದ್ರೆ ಅವ್ರ ಜೊತೆನೇ ಸೇರಿ ಬದುಕ್ತಾ ಇದ್ದೀರಿ ಅನ್ನೋದು ಗೊತ್ತು ಅಂದಾಗ ಇದನ್ನ ಕೇಳಿದ ಅಮ್ಮ, ನಾನು ನಿನ್ನ ನೋಡೋದಕ್ಕೆ ಮನೆಗೆ ಬಂದಿದ್ದೀನಿ, ಆದರೆ ನಿನ್ನ ಮೀಟ್ ಮಾಡೋ ಚಾನ್ಸೇ ಕೊಟ್ಟಿಲ್ಲ. ನನಗೆ ಹೆಲ್ಪ್ ಮಾಡಬೇಕು, ನನ್ನ ಬಿಸ್ನೆಸ್ ಇವಾಗ ಲಾಸಲ್ಲಿ ಹೋಗ್ತಾ ಇದೆ ಅಂದಾಗ ನನ್ನಿಂದ ಯಾವ ಹೆಲ್ಪ್ನೂ ಮಾಡೋಕ್ಕಾಗಲ್ಲ ಅಂತ ಜಿನ್ ಹೋಗ್ತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.